ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯರೇ, ಈ ಸಮಯದಲ್ಲಿ ನಾವು ಭಾನುವಾರದ ಆರಾಧನೆ ಭಾಗಕ್ಕೆ ಹೋಗ್ತೇವೆ. ನಾವು ಆರಾಧನೆಗೆ ಹೋಗುವ ಮೊದಲು ಒಂದು ವಾಕ್ಯವನ್ನು ಓದಿ ಪ್ರಾರ್ಥನೆ ಮಾಡಿ ನಂತರ ನಾವು ಆರಾಧನೆಗೆ ಭಾಗಕ್ಕೆ ಹೋಗ್ತೇವೆ. ಈ ಸಮಯದಲ್ಲಿ 104 ಕೀರ್ತನೆ ದೇವರ ವಾಕ್ಯ ಹೇಳ್ತದೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಯೆಹೋವನೇ ನನ್ನ ದೇವರೇ, ನೀನು ಸಂಪೂರ್ಣತ್ವನು, ಪ್ರಭಾವ ಮಹತ್ವಗಳಿಂದ ಭೂಷಿತನಾಗಿದ್ದಿ. ಬೆಳಕನ್ನು ವಸ್ತ್ರದಂತೆ ಹೊದ್ದಿಕೊಂಡಿದ್ದಿ, ಆಕಾಶವನ್ನು ಗುಡಾರದಂತೆ ಹರಡಿದ್ದಿ. ಜಲರಾಶಿಗಳ ಮೇಲೆ ಉಪ್ಪರಿಗಳನ್ನು ಕಟ್ಟಿಕೊಂಡಿದ್ದಿ, ಮೋಡಗಳನ್ನು ವಾಹನವಾಗಿ ಮಾಡಿಕೊಂಡಿದ್ದಿ. ವಾಯುವಿಗೆ ರೆಕ್ಕೆಗಳ ಮೇಲೆ ಸಂಚರಿಸುತ್ತಿ. ತಂದೆ, ನಿನಗೆ ಸ್ತೋತ್ರಪ್ಪ. ಈ ವಾಕ್ಯಕಸ್ತ್ರ ಸ್ತೋತ್ರ ಕರ್ತನೆ. ನಿನ್ನನ್ನು ನಾವು ಕೊಂಡಾಡ್ತೇವೆ ಕರ್ತನೆ. ದೇವ, ರಾಜಾದಿರಾಜ, ಮಹತ್ವವುಳ್ಳ ರಾಜ, ಬೆಳಕನಲ್ಲಿದ್ದ ರಾಜಾದಿರಾಜನಿಗೆ ಸ್ತೋತ್ರಪ್ಪ. ಈ ವಾಕ್ಯಕ್ಕೆ ಸ್ತೋತ್ರ ಕರ್ತನೆ. ನಿನ್ನ ಅಮೂಲ್ಯ ವಾಕ್ಯ ಕರ್ತನೆ ಇದು. ಈ ವಾಕ್ಯದಲ್ಲಿ ಜೀವ ಉಂಟಪ್ಪ, ಜೀವವುಳ್ಳ ವಾಕ್ಯ ಕರ್ತನೆ. ಯಾರ್ಯಾರ ಕಿವಿಗೆ ಬಿದ್ದಿದ್ದ ಕರ್ತನೆ ಈ ವಾಕ್ಯ ಕರ್ತನೆ, ಅವರ ಜೀವದಲ್ಲಿ ಆಶೀರ್ವಾದ ಮಾಡಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ಕರ್ತನೆ ಸ್ವಾಮಿ, ನಾವು ಆರಾಧನೆ ಭಾಗಕ್ಕೆ ಹೋಗುವಾಗ ನಮಗೆ ನಿನ್ನ ಸಹಾಯ ಬೇಕು. ಪರಿಶುದ್ಧ ಆತ್ಮನೆ, ನೀನು ಸಹಾಯ ಮಾಡು. ನಿನ್ನ ಆತ್ಮಂದ ನಮಗೆಲ್ಲರಿಗೆ ತುಂಬಿಸು. ನಮ್ಮೊಟ್ಟಿಗೆ ಜಾಯ್ನ್ ಆದವ್ರಿಗೆ ಎಲ್ಲರಿಗೆ ನೀನು ತುಂಬಿಸಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ ಕರ್ತನೆ. ಆರಂಭದಿಂದ ಅಂತ್ಯ ತನಕ ನೀನೇ ನಡೆಸಬೇಕು ದೇವರ ಆತ್ಮನೆ ಕರ್ತನೆ. ವಾಕ್ಯ ಭಾಗದಲ್ಲಿ ಕೂಡ ನೀನು ನಡೆಸಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ಕರ್ತನೆ ನೀನು ಮಹಿಮೆ ಹೊಂದಬೇಕು. ಮಹಿಮೆಗೆ ಯೋಗ್ಯನು, ಸ್ತುತಿಗೆ ಯೋಗ್ಯನು, ಆರಾಧನೆಗೆ ಯೋಗ್ಯನು ನೀನೊಬ್ಬನು ಮಾತ್ರ ಯೋಗ್ಯನಿದ್ದ ಕರ್ತನೆ. ಮಹಿಮೆಗೆ ಕರ್ತನೆ, ಗೌರವಕ್ಕೆ ಯೋಗ್ಯನಾಗಿದ್ದ ಕರ್ತನೆ. ದೇವಾನಿಗೆ ಸ್ತೋತ್ರಪ್ಪ, ರಾಜಾದಿರಾಜನೇ ಸ್ತೋತ್ರಪ್ಪ. ನಮ್ಮ ದೃಷ್ಟಿ ನಿನ್ನ ಮೇಲೆ ಉಂಟು ಕರ್ತನೆ. ಏಕೆ ನಾವು ಮಾಡಿದ ಸ್ತುತಿ ಆರಾಧನೆ ನಮ್ಮ ಯಜ್ಞದಲ್ಲಿ ನೀನು ಮಹಿಮೆ ಹೊಂದಬೇಕು ಕರ್ತನೆ. ಹೃದಯಪೂರ್ವಕವಾಗಿ ಕರ್ತನೆ ನಮ್ಮ ಆರಾಧನೆ ಮಾಡಲಿಕ್ಕೆ ಸಹಾಯ ಮಾಡು. ನಮ್ಮೊಟ್ಟಿಗೆ ಯಾರ್ಯಾರು ಜಾಯಿನ್ ಆಗಿದ್ದಾರೆ ಕರ್ತನೆ, ಅವರು ಕೂಡ ನಿನ್ನ ಆತ್ಮಂದ ತುಂಬಿಸು, ಆಶೀರ್ವಾದ ಮಾಡಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಸ್ವಾಮಿ, ನಿಮಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ನಮ್ಮ ಕರ್ತನೆ ಪ್ರಾರ್ಥನೆ ಕೇಳಿ ಉತ್ತರ ಕೊಟ್ಟಿದ್ದಕ್ಕೆ ಸ್ತೋತ್ರ. ಯೇಸು ನಾಮ ತಂದೆ, ಆಮೆನ್. ಈ ಸಮಯದಲ್ಲಿ ನಾವು ಆರಾಧಿಸುವ, ನಾವು ಸೇರಿ ಆರಾಧಿಸುವ ದೇವರು, ನಮ್ಮ ತಂದೆಯಾದ ದೇವರಿಗೆ ಮನಪೂರ್ವಕ ಆರಾಧಿಸುವ, ಹೃದಯಪೂರ್ವಕ ನಾವು ಆರಾಧಿಸುವ ಈ ಸಮಯದಲ್ಲಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್, ನಾವೆಲ್ಲರೂ ಚಪ್ಪಲನ್ನು ಕಟ್ಟಿ ಕುಣಿದು ನಲಿದು ದೇವರ ಸನ್ನಿಧಿಯಲ್ಲಿ ನಾವು ಆರಾಧಿಸುವ ಮನಪೂರ್ವಕ. ಒಳ್ಳೆ ದೇವರು యేసయ్య, ಎಂತ ಒಳ್ಳೆ ದೇವರು యేసయ్య. ಚಿಂತೆಯೆಲ್ಲ ತೀರಿದಯ್ಯ ನಿನ್ನ ಸೇರಲು. ಎಂತ ಒಳ್ಳೆ ದೇವರು యేసయ్య, ನನ್ನ ಚಿಂತೆಯೆಲ್ಲ ತೀರಿದಯ್ಯ ನಿನ್ನ ಸೇರಲು. ಎಂತ ಒಳ್ಳೆ ದೇವರು యేసయ్య, ಎಂತ ಒಳ್ಳೆ ದೇವರು యేసయ్య. ಚಿಂತೆಯೆಲ್ಲ ತೀರಿದಯ್ಯ ನಿನ್ನ ಸೇರಲು. ಎಂತ ಒಳ್ಳೆ ದೇವರು యేసయ్య, ನನ್ನ ಚಿಂತೆಯೆಲ್ಲ ತೀರಿದಯ್ಯ ನಿನ್ನ ಸೇರಲು. ಎಂತ ಒಳ್ಳೆ ದೇವರು యేసయ్య. ಘೋರ ಪಾಪಿಯಾದ ನಾನು ನಿನ್ನಿಂದ ದೂರ ಹೋದಾಗ, ಘೋರ ಪಾಪಿಯಾದ ನಾನು ನಿನ್ನಿಂದ ದೂರ ಹೋದಾಗ, ನಿನ್ನ ಪ್ರೇಮದಿ ನನ್ನ ಅಪ್ಪಿಕೊಂಡು ಕ್ಷಮಿಸಿದಂತ ನನ್ನ యేసయ్య. ನಿನ್ನ ಪ್ರೇಮದಿ ನನ್ನ ಅಪ್ಪಿಕೊಂಡು ಕ್ಷಮಿಸಿದಂತ ನನ್ನ యేసయ్య. ಎಂತ ಒಳ್ಳೆ ದೇವರು యేసయ్య, ಎಂತ ಒಳ್ಳೆ ದೇವರು యేసయ్య. ಚಿಂತೆಯೆಲ್ಲ ತೀರಿದಯ್ಯ ನಿನ್ನ ಸೇರಲು. ಎಂತ ಒಳ್ಳೆ ದೇವರು యేసయ్య, ನನ್ನ ಚಿಂತೆಯೆಲ್ಲ ತೀರಿದಯ್ಯ ನಿನ್ನ ಸೇರಲು. ಎಂತ ಒಳ್ಳೆ ದೇವರು యేసయ్య.
ನಾವು ಸೇರುವಾಗ, ನಿನ್ನನ್ನು ಸ್ವೀಕಾರ ಮಾಡುವಾಗ ಕರ್ತನೆ, ಯಾವಾಗ ನಮ್ಮ ಒಳಗೆ ನೀನು ಬರ್ತಿ ಕರ್ತನೆ, ಆಗ ನಮ್ಮ ಎಲ್ಲ ಚಿಂತೆ ಕರ್ತನೆ ನೀನು ದೂರ ಮಾಡುವ ದೇವರಾಗಿದೆ ಕರ್ತನೆ. ಓ ಬಿಡುಗಡೆ ಕೊಟ್ಟು ಕರ್ತನೆ ನಿನ್ನ ಮಾರ್ಗದಲ್ಲಿ ನಡಿಲಿಕ್ಕೆ ನಮಗೆ ಸಹಾಯ ಮಾಡ್ತಾ ಇದ್ದಿ ಕರ್ತನೆ. ದೇವ ಸ್ತೋತ್ರ. ದೇವರಾತ್ಮನೇ ಸರಿಯಾದ ಮಾರ್ಗದಲ್ಲಿ ನಡೆಸ್ತಾ ಇದ್ದೆ. ನಿನಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ನಮ್ಮ ಜೀವಿತದಲ್ಲಿ ಕರ್ತನೆ ನೀನು ಮಹಿಮೆ ಹೊಂದಬೇಕು, ನಿನಗೆ ಮಾತ್ರ ಮಹಿಮೆ ಆಗಬೇಕಂತ ನಾವು ಪ್ರಾರ್ಥನೆ ಮಾಡ್ತೇವೆ ಕರ್ತನೆ. ಈ ಸಮಯದಲ್ಲಿ ಕರ್ತನೆ ಅಪ್ಪ ರಾಜಾದಿ ರಾಜನೇ ಸ್ತೋತ್ರಪ್ಪ. ಓ ಕರ್ತನೆ ನೀನು ಒಳ್ಳೆಯವನಾಗಿದೆ. ಮನಪೂರ್ವಕವಾಗಿ ಸ್ತುತಿಸುವ, ಆರಾಧಿಸುವ ತನ್ನ ನಮ್ಮ ಚಪ್ಪಾಳೆಯನ್ನು ತಟ್ಟಿ ಆದ ಸೈನ್ಯಗಳ ಕರ್ತನೇ, ನಮ್ಮನ್ನು ನೋಡುವವನೇ, ಸೈನ್ಯಗಳ ಕರ್ತನೇ, ನಮ್ಮನ್ನು ನೋಡುವವನೇ, ಆರಾಧನೆ ಆರಾಧನೆ ನಿಮಗೆ ಆರಾಧನೆ ಆರಾಧನೆ. ನೀವೊಳ್ಳೆಯವನು, ಸರ್ವವಲ್ಲಭನು, ಉಪಕಾರವ ಮಾಡುವವನು. ನೀವೊಳ್ಳೆಯವನು, ಸರ್ವವಲ್ಲಭನು, ಉಪಕಾರವ ಮಾಡುವವನು. ನನ್ನದಾಸೆಗಳ ಪೂರೈಸಿಕೊಡುವವನೇ, ನನ್ನದಾಸೆಗಳ ಪೂರೈಸಿಕೊಡುವವನೇ, ನನ್ನಾತ್ಮ ಪ್ರಿಯ ನೀನೇ, ನನ್ನ ಪ್ರಿಯ ದೇವ ನೀನೇ, ನನ್ನಾತ್ಮ ಪ್ರಿಯ ನೀನೇ, ನನ್ನ ಪ್ರಿಯ ದೇವ ನೀನೇ. ನಿಮಗೆ ಆರಾಧನೆ ಆರಾಧನೆ ನಿಮಗೆ ಆರಾಧನೆ ಆರಾಧನೆ. ನೀವೊಳ್ಳೆಯವನು, ಸರ್ವವಲ್ಲಭನು, ಉಪಕಾರವ ಮಾಡುವವನು. ನೀವೊಳ್ಳೆಯವನು, ಸರ್ವವಲ್ಲಭನು, ಉಪಕಾರವ ಮಾಡುವವನು. ಆರಾಧನೆ ಮಾಡುವೆವು, ನಿನ್ನನ್ನೇ ಸ್ತುತಿಸುವೆವು, ನಿನ್ನ ಆರಾಧನೆ ಮಾಡುವೆವು, ನಿನ್ನನ್ನೇ ಹೊಗಳುವೆವು. ನೀವೊಳ್ಳೆಯವನು, ಸರ್ವವಲ್ಲಭನು, ಉಪಕಾರವ ಮಾಡುವವನು. ನೀವೊಳ್ಳೆಯವನು, ಸರ್ವವಲ್ಲಭನು, ಉಪಕಾರವ ಮಾಡುವವನು. ನಿಮಗೆ ಆರಾಧನೆ ಆರಾಧನೆ ನಿಮಗೆ ಆರಾಧನೆ ಆರಾಧನೆ. ನೀವೊಳ್ಳೆಯವನು, ಸರ್ವವಲ್ಲಭನು, ಉಪಕಾರವ ಮಾಡುವವನು. ನೀವೊಳ್ಳೆಯವನು, ಸರ್ವವಲ್ಲಭನು,
ಉಪಕಾರವ ಮಾಡುವವನು ದೇವನು ಸರ್ವವಲ್ಲವನು ಉಪಕಾರವ ಮಾಡುವವನು. ಆತನು ಒಳ್ಳೆಯವನಾಗಿದ್ದಾನೆ. ಆತನು ನಮಗೆ ಎಲ್ಲ ಸಮಯದಲ್ಲಿ ಉಪಕಾರ ಮಾಡುವ ದೇವರಾಗಿದ್ದಾನೆ. ಈ ಲೋಕದ ಅಂತ್ಯ ತನಕ ನಿನ್ನ ಸಂಗಡ ನಾನು ಇರುತ್ತೇನೆಂದು ಆತನು ವಾಗ್ದಾನ ಮಾಡಿದ್ದಾನೆ. ಯಾರು ನಿನಗೆ ಕೈ ಬಿಡಬಹುದು, ಆದರೆ ನಾನು ನಿನಗೆ ಕೈ ಬಿಡುವುದಿಲ್ಲ. ನಾನು ನಿನ್ನ ಸಂಗಡ ಇದ್ದೇನೆ. ನಿನಗೆ ಮೊಲೆ ಕೂಸಿಕೊಟ್ಟ ತಾಯಿ ಕೈ ಬಿಡಬಹುದು, ಮರೆತು ಬಿಡಬಹುದು, ಅದನ್ನು ನಾನು ನಿನಗೆ ಮರೆಯುವುದಿಲ್ಲ ಎಂದು ಯೇಸು ಹೇಳ್ತಾ ಇದ್ದಾನೆ. ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ಅದೇ ದೇವರಿಗೆ ನಾವು ಆರಾಧಿಸುವ, ಸ್ತುತಿಸುವ, ಆತನ ನಾಮವನ್ನು ಘನಪಡಿಸುವ, ಹೃದಯಪೂರ್ವಕವಾಗಿ ಆತನ ಆರಾಧಿಸುವ. ಓ ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ, ನಿನ್ನ ಉಪಸ್ಥಿತಿಗಾಗಿ ಸ್ತೋತ್ರಪ್ಪ ತಂದೆ, ಸ್ತೋತ್ರಪ್ಪ. ಎಸ್ ಎಸ್, ಓ ಗ್ಲೋರಿ ಗ್ಲೋರಿ ಗ್ಲೋರಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಲಾರ್ಡ್. ಒಬ್ಬೊಬ್ಬರಿಗೆ ಆತನು ಬಿಡುಗಡೆ ಕೊಡ್ತಾ ಇದ್ದಾನೆ. ಆರಾಧನೆ ಮಾಡುವಾಗ ನಿಮ್ಗೆ ಮುಟ್ಟುತ್ತಾ ಇದ್ದಾನೆ. ಯಾವ ಭಾಗದಲ್ಲಿ ಹೋರಾಟದಲ್ಲಿದ್ದೀರಿ, ಮುಟ್ಟುತ್ತಾ ಇದ್ದಾನೆ ಆತನು. Tu seorang cipida gunkedan, tu seorang cipaka boshidan, tu seorang cipida gunkedan, tu devoros sestupiku pawo. Serstukeng mai mek yogis ranasai Sergiras genasai Serstukeng mai mek yogis ranasai Tu devorok serstukeng upawo Tu devorok Tunde povi, povi, povi Tume seram cipat kampushian Tume seram cipida kunkelan Tume seram cipat kampushian Tume seram cipida kunkelan Tunde boros sestutik tumpawo Tunde povi, povi, povi Tunde povi, povi, povi Tunde boros sestutik tumpawo Tunde povi
ಸಂಸಾರ ಬರಲ್ಲ ಹಾಲೆಲೂಯ ಹಾಲೆಲೂಯ. ತಂದೆ ನಿನಗೆ ಸ್ತೋತ್ರಪ್ಪ, ರಾಜಾದಿರಾಜನಿಗೆ ಸ್ತೋತ್ರ. ಓ ನಮ್ಮ ಸಂಗಡ ಇರುವ ದೇವರೇ ತಂದೆ ನಿನಗೆ ಸ್ತೋತ್ರಪ್ಪ, ಮಹಿಮೆಗೆ ಯೋಗ್ಯನಾದ ದೇವರೇ ಸ್ತೋತ್ರ. ತಂದೆ ನಿನ್ನ ಪ್ರಸನ್ನತೆ ನಿನ್ನ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿರುತ್ತಪ್ಪ. ನಿನ್ನ ಮಕ್ಕಳಿಗೆ ಒಬ್ಬೊಬ್ಬರಿಗೆ ನೀನು ಮುಟ್ಟುತ್ತಾ ಇದ್ದೆ ಕರ್ತನೆ. ಕರ್ತನೆ ನಿನಗೆ ಸ್ತೋತ್ರ. ಒಬ್ಬೊಬ್ಬರ ಬಂದ ನೀನು ಮುಗಿಸ್ತಾ ಇದ್ದೆ ಕರ್ತನೆ. ಯಾವಾಗ ನಿನಗೆ ಮಹಿಮೆ ಆಗುವಾಗ ಕರ್ತನೆ ನಿನ್ನ ಮಕ್ಕಳಿಗೆ ಮುಟ್ಟುತ್ತಾ ಇದ್ದೆ. ಓ ಬಿಡುಗಡೆ ಬರ್ತಾ ಇದ್ದೆ, ಸ್ವಚ್ಛತೆ ಮಾಡ್ತಾ ಇದ್ದೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಓ ಪಶ್ಚಾತ್ತಾಪ ಕೊಡ್ತಾ ಇದ್ದೆ. ನಿನ್ನ ಹಾಗೆ ದೇವರು ಈ ಲೋಕದಲ್ಲಿಲ್ಲ, ನೀನಿಲ್ಲದೆ ಯಾರು ಇಲ್ಲ ನನಗಾಶ್ರಯ. ನಿನ್ನಲ್ಲಿ ನಾ ನೆಲೆಗೊಳ್ಳುವೆ ಪ್ರಾಣ ಪ್ರಿಯನೇ, ನೀ ಮಾತ್ರವೇ ನನ್ನ ಸರ್ವಸ್ವ. ನಿನ್ನ ಹಾಗೆ ದೇವರು ಈ ಲೋಕದಲ್ಲಿಲ್ಲ, ನೀನಿಲ್ಲದೆ ಯಾರು ಇಲ್ಲ ನನಗಾಶ್ರಯ. ನಿನ್ನಲ್ಲಿ ನಾ ನೆಲೆಗೊಳ್ಳುವೆ ಪ್ರಾಣ ಪ್ರಿಯನೇ, ನೀ ಮಾತ್ರವೇ ನನ್ನ ಸರ್ವಸ್ವ. ಆರಾಧನೆ ನಿಮಗೆ, ಆರಾಧನೆ ಯೇಸುವೇ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನನ್ನ ಯೇಸುವೇ ನಿಮಗೆ ಆರಾಧನೆ. ನನ್ನನ್ನೇ ಸಂಪೂರ್ಣವಾಗಿ ಸಮರ್ಪಿಸುವೆ, ನಿನ್ನ ವಾಕ್ಯದಿಂದ ನನ್ನ ಶುದ್ಧೀಕರಿಸು. ನಿನ್ನ ಚಿತ್ತದಂತೆ ನನ್ನ ನಡೆಸು ನೀ. ಪವಿತ್ರಾತ್ಮದಿಂದ ನನ್ನ ನೀ ತುಂಬಿಸು. ನನ್ನನ್ನೇ ಸಂಪೂರ್ಣವಾಗಿ ಸಮರ್ಪಿಸುವೆ, ನಿನ್ನ ವಾಕ್ಯದಿಂದ ನನ್ನ ಶುದ್ಧೀಕರಿಸು. ನಿನ್ನ ಚಿತ್ತದಂತೆ ನನ್ನ ನಡೆಸು ನೀ. ಪವಿತ್ರಾತ್ಮನಿಂದ ನನ್ನ ನೀ ತುಂಬಿಸು. ಆರಾಧನೆ ನಿಮಗೆ, ಆರಾಧನೆ ನನ್ನ ಯೇಸುವೇ ನಿಮಗೆ ಆರಾಧನೆ. ಆರಾಧನೆ ನಿಮಗೆ, ಆರಾಧನೆ ನನ್ನ ಯೇಸುವೇ ನಿಮಗೆ ಆರಾಧನೆ. ನಿನ್ನ ಮಾರ್ಗದಲ್ಲಿ ನಾನು ನಡೆಯಲು ಮಾರ್ಗದರ್ಶಿಯಾಗಿ ನನ್ನನ್ನು ನೀ ನಡೆಸು. ನಂಬಿಕೆಯಲ್ಲಿ ನಾನು ದೃಢವಾಗಿರಲು ಕ್ರಿಸ್ತನೆಂಬ ಬಂಡೆ ಮೇಲೆ ನನ್ನ ನಿಲ್ಲಿಸು. ನಿನ್ನ ಮಾರ್ಗದಲ್ಲಿ ನಾನು ನಡೆಯಲು ಮಾರ್ಗದರ್ಶಿಯಾಗಿ ನನ್ನನ್ನು ನೀ ನಡೆಸು. ನಂಬಿಕೆಯಲ್ಲಿ ನಾನು ದೃಢವಾಗಿರಲು ಕ್ರಿಸ್ತನೆಂಬ ಬಂಡೆ ಮೇಲೆ ನನ್ನ
ನಿಮಗೆ ಆರಾಧನೆ ಆರಾಧನೆ ನಿಮಗೆ ಆರಾಧನೆ ನನ್ನ ಯೇಸುವೇ ನಿಮಗೆ ಆರಾಧನೆ ಆರಾಧನೆ ನಿಮಗೆ ಆರಾಧನೆ ನನ್ನ ಯೇಸುವೇ ನಿಮಗೆ ಆರಾಧನೆ ಆತನಿಗೆ ಮಹಿಮೆ ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಉಪಸ್ಥಿತಿ ಉಂಟು ನಮ್ಮ ಮಧ್ಯದಲ್ಲಿ. ಓ ತಂದೆ ಸ್ತೋತ್ರಪ್ಪ, ರಾಜನ ಮಕ್ಕಳಿಗೆ ಒಬ್ಬೊಬ್ಬರಿಗೆ ಮಾತ್ರ ಮಹಿಮೆ ಅಪ್ಪ. ಅಪ್ಪ ಮಹಿಮೆಗೆ ನೀನೊಬ್ಬನು ಮಾತ್ರ ಯೋಗ್ಯನಾಗಿದ್ದಂತೆ ಅಪ್ಪ. ತಂದೆ ನಿಮಗೆ ಸ್ತೋತ್ರಪ್ಪ, ರಾಜಾದಿರಾಜನ ಸ್ತೋತ್ರ. ಪರಿಶುದ್ಧವಾದದ್ದು ನಿನ್ನ ನಾಮವು ಪರಿಶುದ್ಧವಾದದ್ದು. ಅಪ್ಪ ತಂದೆ ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರಪ್ಪ. ನಿನ್ನ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿದ್ದಕ್ಕೆ ಸ್ತೋತ್ರಪ್ಪ. ನಿನ್ನ ಮಕ್ಕಳಿಗೆ ಕರ್ತನೇ ಒಬ್ಬೊಬ್ಬರಿಗೆ ನೀನು ಮುಟ್ಟಿದ್ದಕ್ಕೆ ಸ್ತೋತ್ರ. ಏಕೆಂದರೆ ನಿನಗೆ ಮಹಿಮೆ ಆಗುವಾಗ ಕರ್ತನೇ ಅಪ್ಪ ನೀನು ಬಂದು ನಿನ್ನ ಮಕ್ಕಳಿಗೆ ಮುಟ್ಟುತ್ತಾ ಇದ್ದಿ ಸ್ವಾಮಿ. ಸ್ತೋತ್ರಪ್ಪ. ಏಕೆಂದರೆ ಸ್ವಾಮಿ ಸ್ತುತಿಗೆ ಯೋಗ್ಯ ನೀನು ಒಬ್ಬನು ಮಾತ್ರ ಯೋಗ್ಯನಾಗಿದ್ದಿ ತಂದೆ. ಆರಾಧನೆಗೆ ಯೋಗ್ಯನು ನೀನು ಒಬ್ಬನು ಮಾತ್ರ ಆಗಿದ್ದಿ.
ಮಹಿಮೆಗೆ ನೀನು ಒಬ್ಬನು ಮಾತ್ರ ಯೋಗ್ಯನಾಗಿದ್ದಿ, ಮಾನಕ್ಕೆ ನೀನು ಒಬ್ಬನು ಯೋಗ್ಯನಾಗಿದ್ದಿ, ಗೌರವಕ್ಕೆ ನೀನು ಒಬ್ಬನು ಮಾತ್ರ ಯೋಗ್ಯನಾಗಿದ್ದಿ ಸ್ವಾಮಿ, ಘನತೆಗೆ ನೀನು ಒಬ್ಬನು ಮಾತ್ರ ಯೋಗ್ಯನಾಗಿದ್ದಿ ಕರ್ತನೇ. ಎಲ್ಲ ಘನ, ಎಲ್ಲ ಮಾನ, ಎಲ್ಲ ಮಹಿಮೆ ಅಪ್ಪ ನಿನಗೆ ಒಬ್ಬನಿಗೆ ಮಾತ್ರ ನಾವು ಸಲ್ಲಿಸ್ತೇವೆ. ಪ್ರಿಯರೇ, ಇಷ್ಟು ಸಮಯ ನಾವು ದೇವರ ಸನ್ನಿಧಿಯಲ್ಲಿ ನಮ್ಮ ತಂದೆಯಾದ ದೇವರಿಗೆ ಆರಾಧನೆ ಮಾಡಿದೆವು, ಸ್ತುತಿ ಮಾಡಿದೆವು. ಆತನಿಗೆ ನಾವು ಯಜ್ಞವನ್ನು ನಮ್ಮ ತಂದೆಯಾದ ದೇವರಿಗೆ ಅರ್ಪಿಸ್ತೇವೆ. ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯರೇ, ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಉಂಟು, ದೇವರ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಉಂಟು. ತಂದೆಯನಿಗೆ ಸ್ತೋತ್ರ. ನಾವು ಎಲ್ಲರೂ ಈ ಸಮಯದಲ್ಲಿ ಆ ಉಪಸ್ಥಿತಿಯಲ್ಲಿ ಇದ್ದೇವೆ. ನಾವೀಗ ವಾಕ್ಯ ಭಾಗಕ್ಕೆ ಹೋಗುವ, ದೇವರ ವಾಕ್ಯವನ್ನು ಕೇಳುವ. ದೇವರ ವಾಕ್ಯದಲ್ಲಿ ಜೀವ ಉಂಟು. ನೀವು ಎಷ್ಟು ವಾಕ್ಯ ಕೇಳ್ತೀರಿ, ಎಷ್ಟು ಕೇಳ್ತೀರಿ, ಅಷ್ಟು ಏನಾಗ್ತದೆ, ನಿಮ್ಮ ಆತ್ಮಕ್ಕೆ ಬಲ ಬರ್ತದೆ. ಮತ್ತು ಜೀವ ಸ್ವರೂಪನಾದ ದೇವರ ಸ್ವರ ನಿಮ್ಮ ಒಳಗೆ ಹೋಗುವಾಗ ಬದಲಾಗ್ತದೆ, ಒಂದು ಜೀವಿತ ಬದಲಾಗ್ತದೆ. ದೇವರು ಏನು ಬಯಸ್ತಾನೆ? ಸತ್ಯದ ಪರಿಜ್ಞಾನ ಮಾನವನಿಗೆ ಬರಬೇಕಂತ ದೇವರು ಬಯಸ್ತಾನೆ. ಅದಕ್ಕೋಸ್ಕರ ನಾವು ದೇವರ ವಾಕ್ಯಕ್ಕೆ ಹೋಗುವ. ನೇರವಾಗಿ ಯೋಹನ ಪತ್ರಿಕೆಯಲ್ಲಿ 1ನೇ ಪತ್ರಿಕೆಯಲ್ಲಿ 5 ವಾಕ್ಯ 5-9 ನಾವು ಧ್ಯಾನಿಸುವ. ಅಲ್ಲಿ ದೇವರು ತನ್ನ ಒಬ್ಬನೇ ಮಗನನ್ನು ನಾವು ಆತನ ಮೂಲಕ ಜೀವಿಸುವುದಕ್ಕಾಗಿ ಲೋಕಕ್ಕೆ ಕಳಿಸಿಕೊಟ್ಟದರಲ್ಲಿಯೇ ದೇವರ ಪ್ರೀತಿಯು ನಮ್ಮಲ್ಲಿ ಪ್ರತ್ಯಕ್ಷವಾಗಿದೆ. ನೋಡಿ, ದೇವರ ಪ್ರೀತಿ ಮನುಷ್ಯನಲ್ಲಿ ಪ್ರತ್ಯಕ್ಷವಾಗಿದೆ. ಅಂದರೆ ದೇವರು ಎಷ್ಟು ಪ್ರೀತಿ ಮಾಡ್ತಾನೆ ಮಾನವನಿಗೆ ಎಂದು ನೀವು ಎಣಿಸಿರಿ. ಮಾನವನು ಕೆಟ್ಟದಾಗಿದ್ದರೂ ಕೂಡ, ದೇವರಿಂದ ದೂರ ಇದ್ದರೂ ಕೂಡ, ಕತ್ತಲೆಯಲ್ಲಿ ನಡೆದರೂ ಕೂಡ ದೇವರು ಮಾನವನಿಗೆ ಪ್ರೀತಿ ಮಾಡ್ತಾನೆ. ಪ್ರಿಯರೇ, ಏಕೆಂದರೆ ದೇವರು ಮಾನವನಿಗೆ ಸೃಷ್ಟಿ ಮಾಡುವ ಒಂದು ಉದ್ದೇಶದಿಂದ ಸೃಷ್ಟಿ ಮಾಡಿದ್ದು. ಯಾವಾಗಲೂ ದೇವರೊಟ್ಟಿಗೇ ಇರಬೇಕೆಂದು ಸೃಷ್ಟಿ ಮಾಡಿದ್ದು. ಏಕೆ? ದೇವರು ಪರಿಶುದ್ಧನಾಗಿದ್ದಾನೆ. ಪರಿಶುದ್ಧ ದೇವರೊಟ್ಟಿಗೇ ಇರಬೇಕೆಂದು ದೇವರು ಬಯಸ್ತಾನೆ. ಆದರೆ ಮಾನವನ ಒಂದು ನಡತೆ, ಮಾನವ ನಡೆಯುವ ರೀತಿ, ಮಾನವನು ದೇವರಿಂದ ದೂರ ಹೋದ ರೀತಿ ಇಂದ ಕಾರಣ ದೇವರಿಗೆ ಮನುಷ್ಯನೊಟ್ಟಿಗೆ ನಡೀಲಿಕ್ಕೆ ಆಗೋದಿಲ್ಲ. ದೇವರು ಏನು ಬಯಸ್ತಾನೆ? ದೇವರೊಟ್ಟಿಗೆ ಇರಬೇಕಂದು ದೇವರು ಬಯಸ್ತಾನೆ. ಅದಕ್ಕೋಸ್ಕರ ದೇವರು ತನ್ನ ಒಬ್ಬನೇ ಮಗನನ್ನು, ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟನು. ಒಬ್ಬರು ನಾಶವಾಗಬಾರದೆಂದು, ಎಲ್ಲರೂ ಆತನ ಪ್ರೀತಿಯನ್ನು ಅನುಭವ ಮಾಡಬೇಕೆಂದು ತನ್ನ ಮಗನಿಗೆ ಕಳಿಸಿಕೊಟ್ಟನು. ಪ್ರಿಯರೇ, ನೋಡಿ, ದೇವರ ಪ್ರೀತಿ ನೋಡಿ, ಎಷ್ಟು ಆತನು ಮನುಷ್ಯನಿಗೆ ಪ್ರೀತಿ ಮಾಡ್ತಾನೆ ನೋಡಿ, ತೋರಿಸಿಕೊಟ್ಟ. ಏಕೆಂದರೆ ಆದಿಯಲ್ಲಿ ಆತನ ಯೋಜನೆ ಇತ್ತು, ಮನುಷ್ಯನಿಗೆ ಅಂಧಕಾರದ ದೊರೆತನದಿಂದ ಬಿಡುಗಡೆ ಮಾಡಬೇಕೆಂದು. ಏಕೆ? ಮಾನವನ ಅಂಧಕಾರದ ದೊರೆತನದಲ್ಲಿ ಜೀವಿಸ್ತಾ ಇದ್ದಾನೆ. ಅದಕ್ಕೋಸ್ಕರ ಬಿಡುಗಡೆ ಮಾಡಬೇಕೆಂದು ತನ್ನ ಮಗನಿಗೆ ಕಳಿಸಿಕೊಟ್ಟ. ಮಗನ ಮುಖಾಂತರ ದೇವರು ಮಾತಾಡಿದ. ಅದಕ್ಕೋಸ್ಕರ ಇಬ್ರಿಯ ಬರೆದ ಪತ್ರಿಕೆಯಲ್ಲಿ ದೇವರು ಈ ರೀತಿ ಹೇಳ್ತಾ ಇದ್ದಾನೆ. ಇಬ್ರಿಯ 1 ನಾವು ತೆಗೆದು ಓದಿದ್ರೆ ಅಲ್ಲಿ ದೇವರ ವಾಕ್ಯ ಈ ರೀತಿ ಮಾತಾಡ್ತಾ ಉಂಟು. ಸತ್ಯವೇದ ಈ ರೀತಿ ಹೇಳ್ತಾ ಉಂಟು. ಇಬ್ರಿಯ ಪತ್ರಿಕೆಯಲ್ಲಿ 1 ನಾವು ಓದುವ. ಅಲ್ಲಿ ಹೇಳ್ತಾರೆ, ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಯ ಬಾಯಿಯಿಂದ ಭಾಗವಾಗಿಯೂ ವಿಧವಾಗಿಯೂ ಮಾತಾಡಿದ ದೇವರು. ಪಿತೃಗಳ ಸಂಗಡ, ಪ್ರವಾದಿಗಳ ಸಂಗಡ ವಿಧ ರೀತಿಯಲ್ಲಿ ದೇವರು ಮಾತಾಡ್ತಿದ್ದ. ಏಕೆ? ದೇವರು ಪ್ರೀತಿ ಮಾಡ್ತಿದ್ದ ಮಾನವನಿಗೆ ಅರ್ಥ ಆಗ್ತಿರಲಿಲ್ಲ.
ಮಾನವ ತನ್ನನೇ ಮಾರ್ಗವನ್ನು ಹಿಡಿದು ಹೋಗ್ತಿದ್ದ. ಏಕೆಂದರೆ ಸೈತಾನನು ಆ ರೀತಿ ಮಾನವನಿಗೆ ನಡೆಸ್ತಿದ್ದ. ಒಂದು ಕತ್ತಲೆಯನ್ನು ಆವರಿಸಿ ಕತ್ತಲೆಯಲ್ಲಿ ನಡೆಸ್ತಿದ್ದ. ಅವರಿಗೆ ಗೊತ್ತಾಗ್ತಿರಲಿಲ್ಲ. ಮಾನವನೇ ವೈರಿಯಾಗಿ ನಡೆದ. ಇಲ್ಲಿಂದ ದೇವರ ವೈರಿಯಾಗಿ ನಡೆದ. ಗೊತ್ತೇ ಆಗಲಿಲ್ಲ. ದೇವರು ಪ್ರವಾದಿಯ ಮುಖಾಂತರ ಪದೇ ಪದೇ ಪ್ರವಾದಿ ಕಳಿಸಿದ. ಪ್ರವಾದಿ ಮುಖಾಂತರ ದೇವರು ಮಾತಾಡಿದ. ಪ್ರಿಯರೇ, ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಭಾಗವಾಗಿ ವಿಧವಾಗಿ ಮಾತಾಡಿದ ದೇವರು. ಈಗ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತಾಡಿದ್ದಾನೆ. ಮನುಷ್ಯರ ಸಂಗಡ ಮಗನ ಮುಖಾಂತರ ಮಾತಾಡಿದ್ದಾನೆ. ದೇವರು ತನ್ನ ಮಗನಿಗೆ ಕಳಿಸಿ ಮಗನ ಮುಖಾಂತರ ಮಾತಾಡಿದ್ದಾನೆ. ಈಗ ನೀವು ಕೇಳುವ ಈ ಶಬ್ದ ಮಗನ ಶಬ್ದವಾಗಿದೆ. ಇದು ಏಕೆಂದರೆ ಮಾನವನು ಮನಮರುಗಿ ದೇವರ ಕಡೆಗೆ ತಿರುಗಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಮಗನ ಮುಖಾಂತರ ಈತನನ್ನು ಎಲ್ಲದಕ್ಕೂ ಬಾಧ್ಯನ್ನಾಗಿ ನೇಮಿಸಿದನು. ಈತನ ಮೂಲಕ ಜಗತ್ತನ್ನು ಉಂಟು ಮಾಡಿದನು. ಈತನ ಮೂಲಕವೇ ಜಗತ್ತಾಗಿದ್ದು ಈತನಿಗಸ್ರ. ಆತನು ಮೊದಲು ಇದ್ದವನು, ಈಗ ಇದ್ದಾನೆ, ಇನ್ನು ಮುಂದೆ ಇರುವವನು ಆತನು. ದೇವರು ಬದಲಾಗಲಿಲ್ಲ. ದೇವರು ಎಂದಿಗೂ ಬದಲಾಗಲಿಲ್ಲ. ಮನುಷ್ಯನು ಪದೇ ಬದಲಾಗ್ತಾ ಇದ್ದಾನೆ. ಆದರೆ ದೇವರು ಬದಲಾಗಲಿಲ್ಲ. ದೇವರು ಅದೇ ದೇವರಾಗಿದ್ದಾನೆ. ಮನುಷ್ಯನು ಬದಲಾಗಬೇಕೆಂದು ದೇವರು ಬಯಸ್ತಾನೆ. ಮನುಷ್ಯನು ತನ್ನ ಕೆಟ್ಟ ನಡತೆಯನ್ನು ಬಿಟ್ಟು ದೇವರ ಕಡೆಗೆ ತಿರುಗಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ದೇವರು ಮನುಷ್ಯನಿಗೆ ಪ್ರೀತಿ ಮಾಡ್ತಾ ಇದ್ದಾನೆ, ಪ್ರೀತಿಸ್ತಾ ಇದ್ದಾನೆ. ಮನುಷ್ಯನಿಗೆ ಆತನು ಪ್ರೀತಿ ಮಾಡ್ತಾ ಇದ್ದಾನೆ. ಯಾವನ ಆಗಲಿ ಆತನು. ದೇವರು ಈ ರೀತಿ ನೋಡಿದಲ್ಲ, ಆ ಕುಲ, ಈ ಭಾಷೆ, ಈ ಧರ್ಮ, ಆಧಾರ ಇಲ್ಲ. ಆತನು ದೇವರು ಒಂದೇ ದೃಷ್ಟಿಯಲ್ಲಿ ನೋಡ್ತಾನೆ. ಎಲ್ಲರಿಗೆ ಪ್ರಿಯರೇ. ಭೇದ ಭಾವ ದೇವರಲ್ಲಿ ಇಲ್ಲ. ಆತನು ಒಂದೇ ದೃಷ್ಟಿಯಲ್ಲಿ ನೋಡಿದ. ಯೇಸು ಕ್ರಿಸ್ತನಂತ ಯಾರ್ಯಾರು ಬರ್ತಿದ್ದರು, ಯಾರಿಗೆ ಕೂಡ ಆತನು ತಳ್ಳಿ ಹಾಕ್ತಿರಲಿಲ್ಲ. ಎಲ್ಲರಿಗೆ ಗುಣ ಮಾಡ್ತಿದ್ದ, ಎಲ್ಲರಿಗೆ ಬಿಡುಗಡೆ ಕೊಡ್ತಿದ್ದ. ಯೇಸು ಹತ್ರ ಬರುವಾಗ ಅಲ್ಲಿ ಕೂಡ ಜಾತಿ, ಕುಲ, ಭಾಷೆ ಜನರಿದ್ದರು. ಆ ಸಮಯದಲ್ಲಿ ಕೂಡ ಯಾರ್ಯಾರು ಯೇಸುನ ಹತ್ತಿರ ಬರ್ತಿದ್ದರು ಎಲ್ಲರಿಗೆ ಗುಣ ಮಾಡ್ತಿದ್ದ, ಸ್ವಸ್ಥತೆ ಮಾಡ್ತಿದ್ದ, ಬಿಡುಗಡೆ ಕೊಡ್ತಿದ್ದ. ಅವರಿಗೆ ಹಸಿವೆ ಆದಾಗ ಊಟ ಕೂಡ ಕೊಟ್ಟ. 5 ರೊಟ್ಟಿ 2 ಮೀನನ್ನು ತೆಗೆದು ದೇವರಿಗೆ ಸ್ತೋತ್ರ ಮಾಡಿ 1000 ಗಟ್ಟಲೆ ಜನರಿಗೆ ಹಂಚಿದ. ಊಟ ಮಾಡಿ ತೃಪ್ತ ಆದರಂತೆ. ಏಕೆ? ದೇವರ ಪ್ರೀತಿಯನ್ನು ತೋರಿಸಿಕೊಟ್ಟ. ಆತನು ಪ್ರೀತಿಸ್ತಾನೆ. ಅದಕ್ಕೋಸ್ಕರ ಮಗನ ಮುಖಾಂತರ ಮಾತಾಡಿದ. ಈ ಅಂತ್ಯಕಾಲದಲ್ಲಿ ಮಗನ ಮುಖಾಂತರ ಮಾತಾಡಿದ. ಏಕೆಂದರೆ ಮಾನವನು ದೇವರಿಂದ ದೂರ ಇದ್ದಾನೆ. ದೇವರ ಕಡೆಗೆ ತಿರುಗಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಏಕೆಂದರೆ ಯೇಸು ಕ್ರಿಸ್ತನು ಹೇಳ್ತಾನೆ, ಹೊರೆ ಹೊತ್ತುವವರೇ ನನ್ನ ಕಡೆಗೆ ತಿರುಗಿಕೊಳ್ಳಿರಿ ಹೇಳ್ತಾನೆ. ನೀವೆಲ್ಲ ನನ್ನ ಕಡೆಗೆ ತಿರುಗಿಕೊಳ್ಳಿರಿ. ನಿಮ್ಮ ಭಾರವಾದ ನೊಗವು ನನಗೆ ಕೊಡಿರಿ. ನಮ್ಮ ಹಗುರವಾದ ನೊಗವು ನಿಮಗೆ ಕೊಡ್ತೇನೆ. ನಾನು ಸಾತ್ವಿಕನು, ದೀನಮನವುಳ್ಳವನು. ನನ್ನ ಹತ್ತಿರ ಬನ್ನಿರಿ. ಏಕೆ ನಿಮ್ಮ ಹೊರೆಯನ್ನು ಹೊತ್ತುಕೊಂಡು ನೀವು ಹೋಗ್ತಾ ಇದ್ದೀರಿ? ಇವತ್ತು ಮಾನವನು ತನ್ನ ಹೊರೆಯನ್ನು ಹೊತ್ತುಕೊಂಡು ಹೋಗ್ತಾ ಇದ್ದಾನೆ. ಎಷ್ಟೋ ಮಾನವನು ಡಿಪ್ರೆಸ್ಸಲ್ಲಿ ಜೀವಿಸ್ತಾ ಇದ್ದಾನೆ. ಚಿಂತೆಯಲ್ಲಿ ಜೀವಿಸ್ತಾ ಇದ್ದಾನೆ. ಶೋಧನೆಗೆ ಒಳಗಾಗಿದ್ದಾನೆ. ಏನು ಮಾಡುವುದೆಂದು ಗೊತ್ತಾಗುವುದಿಲ್ಲ, ದಿಕ್ಕು ಕಾಣುವುದಿಲ್ಲ. ಈ ರೀತಿ ಮಾನವನು ಜೀವಿಸ್ತಾ ಇದ್ದಾನೆ. ಆದರೆ ಯೇಸು ಕರೆಯುತ್ತಾ ಇದ್ದಾನೆ, ನನ್ನ ಹತ್ತಿರ ಬಾ, ನಿನ್ನ ಹೊರೆಯನ್ನು ನನಗೆ ಕೊಡು ಹೇಳ್ತಾ ಇದ್ದಾನೆ. ಮಾನವನು ಏನು ಮಾಡ್ತಾನೆ? ತನ್ನ ಹೊರೆಯನ್ನು ತಾನೇ ಹೊತ್ತುಕೊಂಡು ಹೋಗ್ತಾ ಇದ್ದಾನೆ.
ಎಷ್ಟೋ ಜನ ತಾನು ಹೊತ್ತುಕೊಂಡು ಹೋಗಿ ಆತ್ಮಹತ್ಯೆ ಮಾಡ್ತಾರೆ. ಎಷ್ಟೋ ಜನ. ದೇವರು ಮಾನವನಿಗೆ ಸೃಷ್ಟಿ ಮಾಡಿದ್ದು ಆತ್ಮಹತ್ಯೆಗೆ ಸೃಷ್ಟಿ ಮಾಡಲಿಕ್ಕೆ ಕರೆಯಲಿಲ್ಲ. ಯಾವ ಮನುಷ್ಯನಿಗೆ ಆತ್ಮಹತ್ಯೆ ಮಾಡಲಿಕ್ಕೆ ಅಧಿಕಾರ ಇಲ್ಲ, ಸತ್ಯವೇದ ಕೊಡುವುದಿಲ್ಲ. ಎಷ್ಟೋ ಕಷ್ಟ ಬಂದರೂ ಸಮಸ್ಯೆ ಬಂದರೂ ಆತನು ಜೀವಿಸಬೇಕು. ಹೇಗಾಗ್ತದೆ? ಯಾವಾಗ ನಾವು ಜೀವ ಸ್ವರೂಪನಾದ ದೇವರಿಗೆ ಕಂಡುಕೊಳ್ಳುತ್ತೇವೆ, ಯೇಸು ಕ್ರಿಸ್ತನು ದೇವಕುಮಾರನು ಎಂದು ನಾವು ಕಂಡುಕೊಳ್ತೇವೆ. ನನಗಸ್ರ ಆತನು ಈ ಲೋಕದಲ್ಲಿ ಬಂದದ್ದು, ನನಗಸ್ರ ಆತನು ಪ್ರಾಣ ಕೊಟ್ಟಿದ್ದಾನೆ, ನನಗತ್ರ ರಕ್ತ ಸುರಿಸಿದ್ದಾನೆ ಶಿಲುಬೆಯಲ್ಲಿ, ಸಂಕಟವನ್ನು ಅನುಭವ ಮಾಡಿ ನನ್ನ ಕಷ್ಟ, ನನ್ನ ಪಾಪ, ನಮ್ಮ ಶಾಪವನ್ನು ಅಲ್ಲಿ ಆತನು ತಗೊಂಡಿದ್ದಾನೆ. ಈ ತಿಳುವಳಿಕೆ ಒಬ್ಬ ವ್ಯಕ್ತಿಗೆ ಬರಬೇಕು. ದೇವರು ಏನು ಬಯಸ್ತಾ ಇದ್ದಾನೆ? ಈ ತಿಳುವಳಿಕೆ ಬರಬೇಕು. ನಿನ್ನ ತಿಳುವಳಿಕೆಯನ್ನು ಹೊತ್ತುಕೊಂಡು ನೀನು ಹೋಗಬಾರ್ದು. ನಿನ್ನ ಭಾರವನ್ನು, ಪಾಪದ ಗಂಟನ್ನು ತಗೊಂಡುಕೊಂಡು ಹೋಗಬಾರ್ದು ಅಂತ ದೇವರು ಬಯಸ್ತಾನೆ. ನನ್ನ ಕಡೆಗೆ ತಿರುಗು ಎಂದು ಹೇಳ್ತಾನೆ. ನೋಡಿ, ಎಷ್ಟು ಒಂದು ಅವಕಾಶ ದೇವರು ಮಾನವನಿಗೆ ಕೊಟ್ಟಿದ್ದಾನೆ. ನೋಡಿ, ಮಾನವನು ಯಾರಿದ್ದಾರೆ ಒಳ್ಳೆಯವರು? ಒಳ್ಳೆಯವರು ಯಾರೂ ಇಲ್ಲ. ಯಾರು ಒಳ್ಳೆಯವರು ಇಲ್ಲ, ಲೋಕದಲ್ಲಿ ಯಾರೂ ಇಲ್ಲ ಒಳ್ಳೆಯವರು. ಆದರೆ ಕ್ರಿಸ್ತನು ಒಂದು ಅವಕಾಶ ಕೊಟ್ಟಿದ್ದಾನೆ ದೇವರು, ಕ್ರಿಸ್ತನ ಮುಖಾಂತರ. ಒಳ್ಳೆಯವರು ಇಲ್ಲದಿದ್ದರೂ ನಿನ್ನ ಹತ್ತಿರ ಬರುವಾಗ, ಕ್ರಿಸ್ತನ ಹತ್ತಿರ ಬರುವಾಗ, ತನ್ನ ಪಾಪವನ್ನು ಒಪ್ಪಿಕೊಳ್ಳುವಾಗ, ಅರಿಕೆ ಮಾಡುವಾಗ, ಆತನು ಕ್ರಿಸ್ತನ ಆ ವಸ್ತ್ರ, ನೀತಿವಂತರೆಂಬ ವಸ್ತ್ರ ಅವನಿಗೆ ಸಿಗುತ್ತದೆ. ಅವನು ಒಳ್ಳೆಯದೆಂದಲ್ಲ, ಮನುಷ್ಯರು ಯಾರೂ ಒಳ್ಳೆಯವರಲ್ಲ, ಭೂಲೋಕದಲ್ಲಿ ಯಾರು ಕೂಡ ಒಳ್ಳೆಯವರಲ್ಲ. ಅದು ದೇವರ ಕೃಪೆ ಆಗಿದೆ. ದೇವರು ಮನುಷ್ಯನಿಗೆ ಕೃಪೆ ತೋರಿಸ್ತಾ ಇದ್ದಾನೆ. ಒಬ್ಬರು ಕೂಡ ನಾಶವಾಗಬಾರದು ಎಂದು ಕೃಪೆ ತೋರಿಸ್ತಾ ಇದ್ದಾನೆ. ಅದಕ್ಕೋಸ್ಕರ ಅವಕಾಶದಿಂದ ಅವಕಾಶಕ್ಕೆ ದೇವರು ಮನುಷ್ಯನಿಗೆ ಕೊಡ್ತಾ ಇದ್ದಾನೆ. ಕೆಟ್ಟ ನಡತೆಯಿಂದ ದೇವರ ಕಡೆಗೆ ತಿರುಗಬೇಕೆಂದು ದೇವರು ಬಯಸ್ತಾನೆ. ಅದಕ್ಕೋಸ್ಕರ ದೇವರು ಪ್ರೀತಿ ಮಾಡ್ತಾ ಇದ್ದಾನೆ. ವಿಧ ವಿಧ ರೀತಿಯಲ್ಲಿ ಆತನು ಮಾತಾಡ್ತಾ ಇದ್ದಾನೆ. ನಿಮಗೆ ಎಷ್ಟು ಕಷ್ಟ ಬಂದರೂ, ಸಮಸ್ಯೆ ಬಂದರೂ ನೀವು ದೇವರನ್ನು ದೂರಬಾರದು. ಆತನ್ನು ಕೊಂಡಾಡಬೇಕು, ಆತನ್ನು ಸ್ತೋತ್ರ ಮಾಡಬೇಕು. ದೇವರು ಏನು ಬಯಸ್ತಾನೆ? ನೀವು ಆತನಿಗೆ ಸ್ತೋತ್ರ ಮಾಡಿ ಎಂದು ಬಯಸ್ತಾ ಇದ್ದಾನೆ. ಅದಕ್ಕೋಸ್ಕರ ಯೇಸು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ಆತ ನಮ್ಮನ್ನು ಪ್ರೀತಿಸ್ತಾನೆ. ಆತ ನಿಮಗೆ ಕರೆಯುತ್ತಾ ಇದ್ದಾನೆ, ಬಾ ಮಗಳೇ, ಬಾ ಮಗನೇ ಎಂದು. ನಿನ್ನ ಭಾರ, ನಿನ್ನ ಚಿಂತೆ ಭಾರ ಎಲ್ಲ ಆತನಿಗೆ ಕೊಡು ಎಂದು ಹೇಳ್ತಾನೆ. ಆತನ ಮೇಲೆ ಹಾಕು ಭಾರ, ನೀನು ಹೊತ್ತುಕೊಂಡು ಹೋಗಬೇಡ ಎಂದು ಹೇಳ್ತಾನೆ. ಪ್ರಿಯರೇ, ಯೇಸು ಹೇಳ್ತಾನೆ, ಈ ಲೋಕದಲ್ಲಿ ನಾವು ಜೀವಿಸುವಾಗ, ನೀವು ಜೀವಿಸುವಾಗ ಕಷ್ಟ ಸಂಕಟಗಳು ಬರಬಹುದು. ನಾನು ಲೋಕವನ್ನು ಜಯಿಸಿದ್ದೇನೆ, ನೀವು ಕೂಡ ಜಯಿಸಿರಿ. ಅಂದರೆ ಜಯಿಸಲಿಕ್ಕೆ ಆತನು ಬಲ ಕೊಡ್ತಾನೆ. ಪ್ರಿಯರೇ, ಎಷ್ಟ ತನಕ ನಾವು ಈ ಶರೀರದಲ್ಲಿ ಇದ್ದೇವೆ ಅಷ್ಟ ತನಕ ಇದೆಲ್ಲ ಸಂಭವಿಸ್ತದೆ. ಎಲ್ಲದಕ್ಕೆ ಮಾರ್ಗ ಕೂಡ ತೆರೆಯುತ್ತಾನೆ, ದೇವರು ತೆರೆಯುತ್ತಾನೆ. ಅದಕ್ಕೋಸ್ಕರ ದೇವರು ನಮಗೆ ಬಿಟ್ಟು ಬಿಟ್ಟಿದ್ದಾನೆ. ಪ್ರಿಯರೇ, ನಿಮಗೆ ಬಿಟ್ಟು ಬಿಡಲಿಲ್ಲ ದೇವರು. ದೇವರು ನಿಮ್ಮ ಸಂಗಡ ಇದ್ದಾನೆ. ಲೋಕದ ಅಂತ್ಯ ತನಕ ನಾನು ನಿನ್ನ ಸಂಗಡ ಇದ್ದೇನೆಂದು ಯಾರು ಹೇಳಿದ್ದು? ಯೇಸು ಕ್ರಿಸ್ತನು. ನಿನ್ನ ಸಂಗಡ ಇದ್ದೇನೆ ನಾನು ಹೇಳ್ತಾನೆ. ಆತ ನಿಮ್ಮ ಸಂಗಡ ಇದ್ದಾನೆ, ನಿಮ್ಮ ಒಟ್ಟಿಗೆ ಇದ್ದ, ನಿಮ್ಮ ಜೊತೆಯಲ್ಲಿ ಇದ್ದಾನೆ. ಸತ್ಯವೇದ ಕ್ಲಿಯರಾಗಿ ಹೇಳ್ತಾ ಉಂಟು, ನಿಮ್ಮ ಸಂಗಡ ಇದ್ದಾನೆ, ನಿಮ್ಮ ಜೊತೆಯಲ್ಲಿ ಇದ್ದಾನೆ. ಏಕೆಂದರೆ ನೀವು ಆತನ ಮಾರ್ಗದಲ್ಲಿ ನಡೆಯಬೇಕೆಂದು, ಕ್ರಿಸ್ತನ ಮಾರ್ಗದಲ್ಲಿ ನಡೆಯಬೇಕೆಂದು ಆತನು ಬಯಸ್ತಾ ಇದ್ದಾನೆ. ಅಲ್ಲಿ ಪ್ರಕಟಣೆ ಗ್ರಂಥದಲ್ಲಿ ದೇವರ ವಾಕ್ಯ ಈ ರೀತಿ ಹೇಳ್ತಾ ಉಂಟು. ದೇವರು ಯಾರಾಗಿದ್ದಾನೆ? ಈಗ ನಾವು ಓದಿದ್ದೇವೆ, ಪ್ರವಾದಿಗಳ ಮುಖಾಂತರ ವಿಧ ವಿಧ ರೀತಿಯಲ್ಲಿ ದೇವರು ಮಾತಾಡಿದ್ದಾನೆ. ಈ ಅಂತ್ಯಕಾಲದಲ್ಲಿ ತನ್ನ ಮಗನ ಮುಖಾಂತರ ಮಾತಾಡ್ತಾ ಇದ್ದಾನೆ. ಈಗ ಪರಿಶುದ್ಧ ಆತ್ಮನ ಮುಖಾಂತರ ಮಾತಾಡ್ತಾ ಇದ್ದಾನೆ ಆತನು. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಆತನು ಯಾರಾಗಿದ್ದಾನೆ? ಆದಿಯಲ್ಲಿ ಇದ್ದವನು ಆತನು. ಆತನು ಇದ್ದ, ಅಲ್ಲಿ ಹೇಳ್ತದೆ, ನಾನು ಆದಿಯೂ ಅಂತ್ಯವೂ ಆಗಿದ್ದೇನೆ. ಆದಿಯೂ ಅಂತ್ಯವೂ, ವರ್ತಮಾನ
ಭೂತ ಭವಿಷ್ಯಕಾಲದಲ್ಲಿ ಇರುವವನು ಸರ್ವಶಕ್ತನೂ ಆಗಿದ್ದೇನೆ ಎಂದು ದೇವರಾದ ಕರ್ತನು ಹೇಳ್ತಾನೆ. ಸರ್ವಶಕ್ತನಾದ ದೇವರಾತನು ಆಗಿದ್ದಾನೆ. ಸರ್ವಶಕ್ತ ದೇವರಾಗಿದ್ದಾನೆ ಆತನು. ಅಂಥ ದೇವರು ನಮ್ಮ ದೇವರಾಗಿದ್ದಾನೆ, ಜೀವಿಸುವ ದೇವರು. ಪ್ರಿಯರೇ, ಆತನು ಏನು ಹೇಳಿದೆ, ಸತ್ಯವೇದದಲ್ಲಿ ಏನು ಬರೆಯಲ್ಪಟ್ಟಿದೆ ಅದೇ ಪ್ರಕಾರ ಲೋಕವು ಈಗ ನಡೆಯುತ್ತಾ ಉಂಟು. ಸತ್ಯವೇದದಲ್ಲಿ ನಾವು ತೆಗೆದು ಓದಿದರೆ ಆ ರೀತಿ ಉಂಟು ಲೋಕ. ಈಗ ಇಡೀ ಲೋಕ ನಶಿಸಿ ಹೋಗ್ಬೋದು, ನೀವು ಕಣ್ಣಿಗೆ ಕಾಣುವುದು ಎಲ್ಲ ನಶಿಸಿ ಹೋಗುವುದು, ಆದರೆ ನನ್ನ ವಾಕ್ಯ ಮಾತ್ರ ಎಂದೆಂದಿಗೂ ಇರುವುದು. ಆತನ ವಾಕ್ಯವು ಎಂದೆಂದಿಗೂ ಇರುವುದು. ಈ ಲೋಕ ಅಂತ್ಯ ಆಗುವ ಮೊದಲು ಆತನ ವಾಕ್ಯವು ಎಲ್ಲ ಕಡೆಯಲ್ಲಿ ಸಾರಲ್ಪಡಬೇಕು ಎಂದು ದೇವರ ಚಿತ್ತವಾಗಿದೆ. ಏಕೆ ಸಾರಲ್ಪಡಬೇಕು ವಾಕ್ಯ? ಆ ವಾಕ್ಯದಿಂದ ಮಾತ್ರ ಒಬ್ಬನಿಗೆ ಗೊತ್ತಾಗ್ತದೆ ತಾನು ಎಲ್ಲಿ ಹೋಗ್ತೇನೆ ಎಂದು. ನಾವು ಮನಮರುಗಿ ದೇವರ ಕಡೆಗೆ ತಿರುಗಿಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಒಂದು ಪಶ್ಚಾತ್ತಾಪದ ಹೃದಯ ನೀವು ಕೇಳಿಕೊಳ್ಳಿರಿ. ಅಯ್ಯೋ, ನನ್ನ ಹೃದಯ ಕಠಿಣವಾಗಿದೆ, ನನಗೊಂದು ಪಶ್ಚಾತ್ತಾಪದ ಹೃದಯ ಕೊಡು ಎಂದು ಹೇಳಿರಿ, ದೇವರು ಕೊಡ್ತಾನೆ. ಇಲ್ಲಿ ನಾವು ಹಳೆಯ ಒಡಂಬಡಿಕೆಯಲ್ಲಿ ಕೂಡ ದೇವರು ಮಾತಾಡ್ತಾ ಇದ್ದಾನೆ. ದೇವರು ಹಳೆಯ ಒಡಂಬಡಿಕೆಯಲ್ಲಿ ಖಾಲಿ ದೇವರು ಮಾತಾಡ್ತಾನೆ, ವಿಧ ವಿಧ ರೀತಿಯಲ್ಲಿ ದೇವರು ಮಾತಾಡಿದ್ದಾನೆ, ದೇವರ ಮಕ್ಕಳ ಹತ್ರ ಮಾತಾಡಿದ್ದಾನೆ. ಅಲ್ಲಿ 26:36 26 ಹೇಳ್ತಾ ಇದ್ದಾನೆ. ಎಜೆಕೆಲ್ ಗ್ರಂಥದಲ್ಲಿ ಹೇಳ್ತಾ ಇದ್ದಾನೆ, ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು. ಅಂಥ ದಿನ ಬರ್ತದೆ ಎಂದು ಪ್ರವಾದಿಗಳ ಮುಖಾಂತರ ಮಾತಾಡಿದ್ದಾನೆ. ಇವತ್ತು ಎಷ್ಟೋ ಜನದ ಹೃದಯ ಕಠಿಣ ಉಂಟು, ಕಠಿಣ ಮಾಡಿಕೊಂಡಿದ್ದಾರೆ. ಕಠಿಣ ಹೃದಯ ಇದ್ದರೆ ಅವರಿಗೆ ಅರ್ಥ ಆಗುವುದಿಲ್ಲ ಜೀವ ಸ್ವರೂಪನ ದೇವರು ಯಾರೆಂದು. ಪಾಪ ಮಾಡಿದರೂ ಕೂಡ ಅವರಿಗೆ ಅರ್ಥ ಆಗುವುದಿಲ್ಲ, ಇದು ಪಾಪ ಎಂದು ಅವರಿಗೆ ಅರ್ಥವಾಗುವುದಿಲ್ಲ. ಕೆಲವರು ಈಗ ಬಯಸಿದ ನಾನು ಒಳ್ಳೆಯ ಕೆಲಸ ಮಾಡಿದರಿಂದ ನಾನು ನಿತ್ಯ ಜೀವನ ಪಡೆದುಕೊಳ್ತೇನೆ ಎಂದು ಸತ್ಯವೇದತೆ ಆಗುವುದಿಲ್ಲ. ಹೃದಯ ಬದಲಾಗಬೇಕು ನಮ್ಮದು. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು. ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವುದು ಯಾರು? ದೇವರು. ದೇವರು ಹುಟ್ಟಿಸುವುದು ಜೀವ ಸ್ವರೂಪನ ದೇವರು. ನೀವು ಬದಲಾಗಬೇಕಾದ್ರೆ ಆತನ ಕೃಪೆ ನಿಮ್ಮ ಮೇಲೆ ಬರಬೇಕು. ನೀವು ಕೇಳಿಕೊಳ್ಬೇಕು, ನನಗೆ ಬದಲಾಯಿಸು ಎಂದು. ಅಯ್ಯೋ, ನಾನು ಏನು ಮಾಡ್ತೇನೆ ನನಗೆ ಗೊತ್ತಿಲ್ಲ, ನಾನು ಮುಂದೆ ಮುಂದೆ ಹೋಗ್ತಾ ಇದ್ದೇನೆ, ಪಾಪ ಮಾಡ್ತಾ ಇದ್ದೇನೆ, ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಹೋಗ್ತಾ ಇದ್ದೇನೆ, ನನಗೆ ಅರ್ಥ ಆಗುವುದಿಲ್ಲ, ನನಗೆ ಸಹಾಯ ಮಾಡು ಯೇಸುವೆ, ನನಗೆ ಸಹಾಯ ಮಾಡು, ನಿನ್ನ ಸಹಾಯ ಬೇಕು ನನಗೆ. ನೀವು ಯಾವಾಗ ಕೇಳಿಕೊಳ್ಳುತ್ತೀರಿ ದೀನ ಮನಸ್ಸಿನಿಂದ, ದೀನತೆಯಿಂದ ಆತನ ಹತ್ತಿರ ಬಂದು ಕೇಳುತ್ತೀರಿ, ಆತ ನಿಮಗೆ ಹೊಸ ಮನಸ್ಸು ಕೊಡ್ತಾನೆ. ನಿಮ್ಮ ಕಠಿಣವಾದ ಹೃದಯವನ್ನು ತೆಗೆಯುತ್ತಾನೆ ಆತನು. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಹೊಸ ಮನಸ್ಸನ್ನು ಹುಟ್ಟಿಸುವನು. ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು, ಹೃದಯ ಕಲ್ಲಾಗಿದ್ದು ನಿಮ್ಮೊಳಗೆ ತೆಗೆಯುತ್ತಾನೆ. ಆ ಪರಿಶುದ್ಧ ಆತ್ಮನ ತೆಗೆದು ಬಿಡ್ತಾನೆ. ತೆಗೆದು ಏನು ಹೇಳ್ತಾನೆ ಅಲ್ಲಿ? ಮೃದುವಾದ ಹೃದಯ ನಿಮಗೆ ದಯಪಾಲಿಸುವನು. ಏನು ಹೇಳ್ತಾನೆ? ಮೃದುವಾದ ಹೃದಯ ನಿಮಗೆ ಕೊಡ್ತಾನೆ ಎಂದು ದೇವರ ವಾಕ್ಯ ಹೇಳ್ತದೆ. ಇವತ್ತು ಏನು ಬೇಕು ನಿಮಗೆ? ಮೃದುವಾದ ಹೃದಯ. ಈ ಮೃದುವಾದ ಹೃದಯದಿಂದ ಮಾತ್ರ ದೇವರ ವಾಕ್ಯ ಸ್ವೀಕಾರ ಆಗ್ತದೆ. ನೀವು ಕೇಳ್ತಿರಲ್ಲ ವಾಕ್ಯ, ಅದು ಸ್ವೀಕಾರ ಆಗಬೇಕಾದರೆ ಮೃದುವಾದ ಹೃದಯ ಬೇಕು. ನಿಮ್ಮ ಮನನ್ನು ತೆರೆಯಲ್ಪಡಬೇಕು. ಆಗ ನಿಮಗೆ ಅರ್ಥ ಆಗ್ತದೆ. ಈ ವಾಕ್ಯ ನಿಮ್ಮ ಒಳಗೆ ಹೋಗುವಾಗ ಒಬ್ಬ ವ್ಯಕ್ತಿಗೆ ಬದಲು ಮಾಡ್ತದೆ. ವಾಕ್ಯ ಬದಲು ಮಾಡ್ತದೆ, ಬದಲಾಯಿಸ್ತದೆ. ವಾಕ್ಯ ಒಬ್ಬ ವ್ಯಕ್ತಿಗೆ ಬದಲಾಯಿಸ್ತದೆ. ಆತನು ಬದಲಾಗಲಿಲ್ಲ, ಆತನು ಇದ್ದ ಹಾಗೆ ಇದ್ದಾನೆ. ಆತನು ಪರಿಶುದ್ಧನಾಗಿದ್ದಾನೆ. ಆ ಪರಿಶುದ್ಧ ದೇವರ ಮುಂದೆ ನೀವು ಮತ್ತು ನಾವು ನಿಲ್ಲಬೇಕೆಂದು ಪ್ರಿಯರೇ ಆತನು ಬಯಸ್ತಾ ಇದ್ದಾನೆ. ಅದಕ್ಕೋಸ್ಕರ ಹೃದಯ, ಕಠಿಣ ಹೃದಯ ಉಂಟಲ್ಲ, ಅದು ಏನಾಗಬೇಕು? ಮಾಂಸದ ಹೃದಯ ಬೇಕು. ಮಾಂಸದ ಯಾವಾಗ ಹೃದಯ ಒಳಗೆ ಬರ್ತದೆ, ನಿಮಗೆ ಎಲ್ಲ ಅರ್ಥ ಆಗ್ತದೆ. ನೀನು ಯಾವ ಮಾರ್ಗದಲ್ಲಿ ನಡೆಯುತ್ತಿ ಎಂದು ಅರ್ಥ ಆಗ್ತದೆ.
ಆಗ ನಿಮಗೆ ಮೇಲಿನ ಸಂಗತಿಯಲ್ಲಿ ನಿಮಗೆ ತಿಳಿಕೊಳ್ಳಿಕ್ಕೆ ಆಗ್ತದೆ. ಪರಲೋಕದ ಸಂಗತಿ ಅದಕ್ಕೋಸ್ಕರ ಕೊಲೆಸಗರದ ಪತ್ರಿಕೆಯಲ್ಲಿ ದೇವರ ವಾಕ್ಯ ಈ ರೀತಿ ಹೇಳ್ತಾ ಉಂಟು. ಕೊಲೆಸಗರದ ಪತ್ರಿಕೆಯಲ್ಲಿ ಪೌಲನು ಬರೆಯುತ್ತಾ ಇದ್ದಾನೆ, ಪ್ರಿಯರೇ ನಿಮಗೋಸ್ಕರ ನಮಗೋಸ್ಕರ ಬರೆಯುತ್ತಾ ಇದ್ದಾನೆ ಆತನು ಆದ ಕಾರಣ 3ರಲ್ಲಿ ಒಂದು ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿದ್ದರಿಂದ, ಅಂದರೆ ಯಾರ್ಯಾರು ಕ್ರಿಸ್ತನಿಗೆ ಸ್ವಂತ ರಕ್ಷಕನೆಂದು ಸ್ವೀಕಾರ ಮಾಡಿದ್ದೀರಿ ನೀವು, ಅಂದರೆ ನೀವು ಕೂಡ ಯೇಸು ಹೇಗೆ ಸತ್ತು ಉಣಲ್ಪಟ್ಟನು, ಯೇಸು ಜೀವಂತವಾಗಿದ್ದನು, ಅದೇ ಪ್ರಕಾರ ನೀವು ಕೂಡ ಜೀವಂತವಾಗಿದ್ದೀರಿ ಆತನೊಟ್ಟಿಗೆ. ನೀವು ಯಾವಾಗ ದೀಕ್ಷಾಸ್ನಾನ ತಗೊಳ್ತೀರಿ, ಮಾನಸಾಂತರಾಗಿ ಪಶ್ಚಾತ್ತಾಪ ಆಗಿ ಯಾವಾಗ ನೀವು ದೀಕ್ಷಾಸ್ನಾನ ತಗೊಳ್ತೀರಿ, ತಂದೆಯ ಮಗ ಪರಿಶುದ್ಧ ಆತ್ಮನ ನಾಮದಲ್ಲಿ ಯೇಸುಗೆ ನೀವು ಸ್ವೀಕಾರ ಮಾಡ್ತೀರಿ, ಆಗ ನೀವು ಕೂಡ ನಿಮ್ಮ ಹಳೆಯ ಜೀವಿತ ಹೋಗಿ ನೀವು ಹೊಸತ್ಪರ ಆಗ್ತೀರಿ. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಎಬ್ಬಿಸಲ್ಪಟ್ಟದರಿಂದ ಮೇಲಿನರುಗಳಿಂದ ಹುಡುಕಿರಿ. ಮೇಲಿನ ಸಂಗತಿ ಹುಡುಕಿರಿ ಹೇಳ್ತಾರೆ. ಮೇಲಿನ ಸಂಗತಿ ಹುಡುಕಬೇಕಾದ್ರೆ ಈ ಕಲ್ಲಾದ ಹೃದಯ ಹೋಗಬೇಕು, ಮಾಂಸದ ಹೃದಯ ಬರಬೇಕು ಒಳಗೆ, ಮನನೋ ತೆರೆಯಲ್ಪಡಬೇಕು. ಈ ಲೋಕದ ಅಧಿಪತಿ ಸತ್ಯವೇದಲ್ಲಿ ಈ ಲೋಕದ ಅಧಿಪತಿಯು ನಂಬಿಕೆ ಇಲ್ಲದವರ ಮನಸ್ಸನ್ನು ಕಠಿಣ ಮಾಡಿದ್ದಾನೆ, ಕಟ್ಟಿ ಹಾಕಿದ್ದಾನೆ. ಈ ಮನಸ್ಸು ಓಪನ್ ಆಗಬೇಕು. ನೀವು ಹೇಳಿ, ನನ್ನ ಹೃದಯ ಕಠಿಣ ಉಂಟು, ಮನಸ್ಸು ಕಠಿಣ ಉಂಟು, ಕಣ್ಣು ಬಂದುಂಟು, ನನ್ನ ಹೃದಯವನ್ನು ತೆರೆ, ಕಣ್ಣನ್ನು ತೆರೆ, ನಿನ್ನನ್ನು ನಾನು ನೋಡಬೇಕು, ನಿನ್ನ ಶಬ್ದ ನಾನು ಕೇಳಬೇಕು, ನನಗೆ ಆಸೆ ಉಂಟು, ನಿನ್ನ ವಾಕ್ಯ ನಾನು ಕೇಳಬೇಕು ಎಂದು ನೀವು ಹೇಳುವಾಗ ನಿಮ್ಮಲ್ಲಿದ್ದ ಕಠಿಣ ಹೃದಯವನ್ನು ತೆಗೆದು ಮೃದುವಾದ ಹೃದಯವನ್ನು ಇಟ್ಟು ನಿಮಗೆ ಕ್ರಿಸ್ತನ ಅಲ್ಲಿ ಬರುವಾಗೆ ಮಾಡಿ ಮಾನಸಾಂತರಾಗಿ ಪಶ್ಚಾತ್ತಾಪ ಆಗಿ ನೀವು ಏನು ಮಾಡ್ತಾನೆ, ನೀವು ಹೊಸದವರಾಗಿ ಹುಟ್ಟುವಾಗೆ ಮಾಡ್ತಾನೆ ಆತನು. ಅಲ್ಲಿ ದೇವರ ವಾಕ್ಯ ಹೇಳ್ತದೆ ಏನು, ಆಗ ನಿಮಗೆ ಗೊತ್ತಾಗ್ತದೆ ಮೇಲಿನದ್ದು ಹುಡುಕಬೇಕೆಂದು. ಆಗ ನಿಮಗೆ ಕೆಳಗಿನ ಸಂಗತಿಯಲ್ಲಿ ಮನಸ್ಸು ಬರೋದಿಲ್ಲ. ಈ ಲೋಕದ ಕಣ್ಣಿಗೆ ಕಾಣುವ ರೀತಿ ಶರೀರದ ಆಸೆ, ಕಣ್ಣಿನ ಆಸೆ, ಈ ಲೋಕದ ಆಸೆ, ಅದು ಆಸೆ ನಿಮಗೆ ಬರೋದಿಲ್ಲ. ನಿಮಗೆ ಆ ಆಸೆಯಿಂದ ನೀವು ಅದರ ಹಿಂದೆ ಹೋಗುವುದಿಲ್ಲ. ನೀವು ಮೇಲಿನ ಸಂಗತಿ ಇನ್ನೂ ಏನುಂಟು, ಇನ್ನೂ ದೇವರಲ್ಲಿ ಏನುಂಟು, ಇನ್ನೂ ದೇವರು ಏನು ಮಾತಾಡ್ತಾನೆ, ಅದು ಹುಡುಕಲಿಕ್ಕೆ ನೀವು ಪ್ರಯತ್ನ ಮಾಡ್ತೀರಿ. ಏಕೆ, ನೀವು ದೇವರ ಹತ್ತಿರ ಬರುವಾಗ ಪುನಃ ದೇವರ ವಾಕ್ಯತೆ ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸೀನರೂಢನಾಗಿದ್ದಾನೆ. ಆಗ ನಿಮಗೆ ಗೊತ್ತಾಗ್ತದೆ ಕ್ರಿಸ್ತನು ದೇವರ ಬಲಪಾಸದಲ್ಲಿ ಕೂತ್ಕೊಂಡು ಆತನ ಆಸೀನರೂಢನಾಗಿದ್ದಾನೆ. ಆತನು ನನಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ, ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ. ಆತನು ಬಲಪಾಸದಲ್ಲಿ ಕೂತ್ಕೊಂಡಿದ್ದಾನೆ. ಪ್ರಿಯರೇ, ಈ ಸಂಗತಿ ಬೇಕು, ಮೇಲಿನ ಸಂಗತಿ ಬೇಕು. ಸ್ಟೀಫನನಿಗೆ ಹೊಡೆಯುವಾಗ, ಕಲ್ಲಿನಿಂದ ಹೊಡೆಯುವಾಗ ಆತನು ಪರಲೋಕವನ್ನು ತೆರೆದದನ್ನು ನೋಡಿದಂತೆ ದೇವರ ವಾಕ್ಯ ಹೇಳ್ತದೆ. ಪರಲೋಕ ತೆರೆಯಿತು. ಅದನ್ನು ನೋಡಿದ ಆತನು. ನೋಡಿ ದೇವಕುಮಾರನು ದೇವರ ಬಲಪಾಸದಲ್ಲಿ ನಿಂತಿದ್ದನ್ನು ನೋಡಿದನು. ದೇವರ ವಾಕ್ಯ ನಿಂತಿದ್ದನಂತೆ. ಒಬ್ಬ ಭಕ್ತನಿಗೆ ಹೊಡೆಯುವಾಗ ಯೇಸು ಕ್ರಿಸ್ತನು ನಿಂತಿದ್ದಾನಂತೆ. ಹಾಗಾದರೆ ಒಬ್ಬ ಭಕ್ತನ ಮೇಲೆ ಎಷ್ಟು ಪ್ರೀತಿ ಉಂಟು ನೋಡಿ ದೇವರಿಗೆ. ಒಬ್ಬ ದೇವ ಮನುಷ್ಯನ ಮೇಲೆ ಎಷ್ಟು ಪ್ರೀತಿ ಉಂಟು. ನಿಂತಿದ್ದಂತೆ ಅಲ್ಲಿ ದೇವರ ವಾಕ್ಯ ಹೇಳ್ತಾ ಎಲ್ಲ ಕಡೆಯಲ್ಲಿ ಉಂಟು. ಯೇಸು ತಂದೆಯ ಬಲಪಾಸದಲ್ಲಿ ಕೂತ್ಕೊಂಡಿದ್ದಾನೆ, ವಿಜ್ಞಾಪನೆ ಮಾಡ್ತಾನೆ. ಆದರೆ ಅಲ್ಲಿ 7ನೇ ಅಧ್ಯಾಯದಲ್ಲಿ ಅಲ್ಲಿ ಆತನು ಆ ಸ್ಟೀಫನಿಗೆ ಹೊಡೆಯುವಾಗ ದೇವರ ಬಲಪಾಸದಲ್ಲಿ ನಿಂತುಕೊಂಡಂತೆ ಆತನು. ಪ್ರಿಯರೇ, ಮೇಲಿನ ಸಂಗತಿ ಆತನು ನೋಡಿದ. ಪುನಃ ಹೇಳ್ತದೆ, ಮೇಲಿನವುಗಳಂಥವುಗಳ ಮೇಲೆ ಮನಸ್ಸಿಡಿರಿ. ಅಂದರೆ ಮೇಲಿನ ಸಂಗತಿ ಮೇಲೆ ಮನಸ್ಸು, ಅಲ್ಲಿ ಮನಸ್ಸಿಡಬೇಕು ನಾವು. ಆಗ ನಿಮಗೆ ಶೋಧನೆ ಬರ್ತದೆ. ಈ ಲೋಕದಲ್ಲಿ ನಿಮಗೆ ಶೋಧಕನು ಇದ್ದಾನೆ. ಆತನು ಪದೇ ಪದೇ ಶೋಧನೆ ತರ್ತಾನೆ. ಈ ಆಲೋಚನೆ ತಂದು ನಿನಗೆ ಆ ಶೋಧನೆಯಲ್ಲಿ ಪಾಪದಲ್ಲಿ ಬೀಳಿಸಬೇಕೆಂದು, ನೀನು ಪಾಪದಲ್ಲಿ ಬೀಳಬೇಕು ಎಂದು ಶೋಧಕನು ಬಯಸ್ತಾನೆ. ಆತನು ಪಾಪ ಹೇಗೆ ಆಗುವುದು, ಮೊದಲು ಮನಸ್ಸಿನಿಂದ ಮತ್ತೆ ಹೊರಗೆ. ಅದಕ್ಕೋಸ್ಕರ ಆತನು ಆ ರೀತಿ ಬಯಸ್ತಾನೆ ಶೋಧಕನು.
ನಿನಗೆ ಶೋಧನೆಯನ್ನು ತಂದು ನೀನು ಪಾಪದಲ್ಲಿ ಬೀಳಬೇಕೆಂದು ನೀವು ಜಯಿಸಬೇಕು. ನೀವು ಮೇಲಿನ ಸಂಗತಿಯನ್ನು ಆಲೋಚನೆ ಮಾಡಬೇಕು. ಮೇಲಿನ ಸಂಗತಿ ದೇವರ ವಾಕ್ಯವನ್ನು ಓದಬೇಕು, ದೇವರ ವಾಕ್ಯವನ್ನು ಕೇಳಬೇಕು, ದೇವರ ಮಾರ್ಗದಲ್ಲಿ ನಡೆಯಬೇಕು. ಆಗ ಮಾತ್ರ ಪ್ರಿಯರೇ ಆಗ್ತದೆ. ಇಲ್ಲದಿದ್ದರೆ ಈ ಕ್ರಿಸ್ತನ ಹಿಂದೆ ಹೋಗಲಿಕ್ಕೆ ಶೋಧಕನು ಬಿಡುವುದಿಲ್ಲ. ಶೋಧಕನು ಬಿಡ್ತಾನ? ಶೋಧನೆ ಯೇಸುಗೆ ಬಿಡಲಿಲ್ಲ. ಶೋಧನೆ ತಂದ, 3 ಸರಿ ಶೋಧನೆ ತಂದ. ಆದರೆ ಯೇಸು ವಾಕ್ಯವಾಗಿದ್ದನು. ಆತನು ವಾಕ್ಯದಿಂದಲೇ ಜಯಿಸಿದನು. ಪ್ರಿಯರೇ, ನಿಮ್ಮ ಒಳಗೆ ವಾಕ್ಯ ಇರುವಾಗ ನಿಮಗೆ ಜಯಿಸಲಿಕ್ಕೆ ಆಗ್ತದೆ. ಅದಕ್ಕೆ 15ನೇ ಅಧ್ಯಾಯದಲ್ಲಿ ಯೋಹಾನ ಸುವಾರ್ತೆಯಲ್ಲಿ ಹೇಳ್ತಾನೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿಯೂ ಇದ್ದರೆ ನೀವು ಏನು ಬೇಕಾದರೆ ಕೇಳಿಕೊಳ್ಳಿರಿ, ಕೊಡ್ತೇನೆ ಎಂದು ಹೇಳ್ತಾನೆ. ನೀವು ವಾಕ್ಯಾನುಸಾರವಾಗಿ ಏನು ಬೇಡಿಕೊಂಡರೂ ಖಂಡಿತ ನಮ್ಮ ದೇವರು ಕೊಡುವ ದೇವರಾಗಿದ್ದಾನೆ. ಮೊದಲೇನು? ಆತನ ವಾಕ್ಯ ನಿಮ್ಮ ಒಳಗೆ ಇರಬೇಕು. ಆಗ ಮಾತ್ರ ಆತನು ಹೇಳ್ತಾ ಇದ್ದಾನೆ, ನಾನು ಬಳ್ಳಿಯಾಗಿದ್ದೇನೆ. 1ನೇ ಅಧ್ಯಾಯದಲ್ಲಿ ನೀವು ಕೊಂಬೆಯಾಗಿದ್ದೀರಿ. ನಾವು ಯಾರಾಗಿದೆ? ಕೊಂಬೆ ಆಗಿದೆ. ಆತನು ಬಳ್ಳಿಯಾಗಿದ್ದಾನೆ. ಒಂದೇ ಕೊಂಬೆ ಬಳ್ಳಿಯಿಂದ ಪ್ರತ್ಯೇಕವಾದರೆ ಏನಾಗ್ತದೆ? ಅದು ಮತ್ತೆ ಸುಟ್ಟು ಹಾಕಲಿಕ್ಕೆ. ಅದಕ್ಕೋಸ್ಕರ ಆ ಬಳ್ಳಿಯಲ್ಲಿ ಕೊಂಬೆ ಯಾವಾಗಲೂ ಇರಬೇಕು. ಆಗ ಹೆಚ್ಚು ಫಲ ಕೊಡುತ್ತದೆ ಅದು. ದೇವರು ಏನು ಬಯಸ್ತಾ ಇದ್ದಾನೆ ಇವತ್ತು? ನೀನು ಮತ್ತು ನಾನು ಹೆಚ್ಚೆಚ್ಚು ಫಲ ಕೊಡಬೇಕು ದೇವರ ರಾಜ್ಯಕ್ಕೆ. ದೇವರು ಬಯಸ್ತಾನೆ ಪ್ರಿಯರೇ. ಅದಕ್ಕೆ ಮೇಲಿನ ಸಂಗತಿಯಲ್ಲಿ ಆಲೋಚಿಸು ಎಂದು ಹೇಳ್ತಾನೆ. ನೀನು ಮೇಲಿನ ಸಂಗತಿಯಲ್ಲಿ ಹೆಚ್ಚೆಚ್ಚು ಆಲೋಚಿಸು, ಕ್ರಿಸ್ತನ ವಿಷಯದಲ್ಲಿ ಆಲೋಚಿಸು. ಆಗ ನಿನಗೆ ಈ ಶೋಧಕನ ಶೋಧನೆ ತಂದರೂ ನೀನು ಶೋಧನೆಗೆ ಬೀಳುವುದಿಲ್ಲ. ಶೋಧಕನು ಏನು ಮಾಡ್ತಾನೆ? ನೀನು ಪಾಪದಲ್ಲಿ ಬೀಳಬೇಕೆಂದು ಆ ಶೋಧಕನು ಆದಷ್ಟು ಪ್ರಯತ್ನ ಮಾಡ್ತಾ ಇದ್ದಾನೆ. ನಿನ್ನ ನಿಯರೆಸ್ಟ್ ಜನರಿಗೆ ಉಪಯೋಗ ಮಾಡ್ತಾನೆ ಆತನು. ಅದು ನಿನ್ನ ವಾಕ್ಯ ನಿನ್ನಲ್ಲಿ ಇದ್ದರೆ, ಕ್ರಿಸ್ತನ ಪ್ರೀತಿ ನಿನ್ನಲ್ಲಿ ಇದ್ದರೆ, ಆ ಪ್ರೀತಿ ನಿನ್ನ ಒಳಗೆ ಇದ್ದರೆ, ಕ್ರಿಸ್ತನ ಪ್ರೀತಿಯಿಂದ ನಿನಗೆ ಬೇರ್ಪಡಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಸತ್ಯವೇದ ಕ್ಲಿಯರಾಗಿ ಹೇಳ್ತದೆ. ಕ್ರಿಸ್ತನ ಪ್ರೀತಿ ನಿನ್ನ ಒಳಗಿದ್ದರೆ ನಿನಗೆ ಪಾಪದಲ್ಲಿ ಬೀಳಲಿಕ್ಕೆ ಬಿಡುವುದಿಲ್ಲ. ಪ್ರಿಯರೇ, ದೇವರು ಬದಲಾಗಲಿಲ್ಲ. ದೇವರು ಅದೇ ಇದ್ದಾನೆ. ಆತನು ಆರೋಗ್ಯದಾಯಕನು. ಒಂದು ವೇಳೆ ಆರೋಗ್ಯ ಇಲ್ಲದಿದ್ದರೆ ಆತನು ಆರೋಗ್ಯದಾಯಕನಾಗಿದೆ. ವಿಮೋಚನ ಕಂಡ ದೇವರ ವಾಕ್ಯ 15ರಲ್ಲಿ 26 ಆತನು ಆರೋಗ್ಯದಾಯಕನಾಗಿದ್ದಾನೆ. ಆತನು ಆರೋಗ್ಯದಾಯಕನು, ಆರೋಗ್ಯ ಕೊಡುವಾತನಾಗಿದ್ದಾನೆ. ಆತನ ಮುಖಾಂತರವೇ ನಿಮಗೆ ಒಂದು ವೇಳೆ ನೀವು ಅನಾರೋಗ್ಯದಲ್ಲಿದ್ದರೆ ದೇವರ ಆತ್ಮ ಈ ಸಮಯದಲ್ಲಿ ನಿಮಗೆ ಮುಟ್ಟುತ್ತದೆ. ಏಕೆ? ಆರೋಗ್ಯದಾಯಕನು ನಿಮಗೆ ಮುಟ್ಟುತ್ತಾ ಇದ್ದಾನೆ. ಆ ಜೀವ ಸ್ವರೂಪನಾದ ದೇವರು ನಿಮಗೆ ಮುಟ್ಟುತ್ತಾನೆ. ಆ ಭಾಗದಲ್ಲಿ ನಿಮಗೆ ಸ್ವಸ್ಥತೆ ಮಾಡ್ತಾ ಇದ್ದಾನೆ. ನಿಮಗೆ ನಡೆಯೋಕ್ಕೆ ಆಗದವರು ಇದ್ದರೆ ಈ ಸಮಯದಲ್ಲಿ ದೇವರ ಆತ್ಮವು ಆ ಭಾಗದಲ್ಲಿ ನಿಮಗೆ ಮುಟ್ಟುತ್ತಾ ಇದ್ದಾನೆ. ನಿಮ್ಮ ಗಂಟಿಗೆ ಬಲ ಕೊಡ್ತಾ ಇದ್ದಾನೆ. ಆತನು ಬಲ ಕೊಡುವ ಆತನಾಗಿದ್ದಾನೆ. ಏಕೆಂದರೆ ಆತನು ಆರೋಗ್ಯದಾಯಕನಾಗಿದ್ದಾನೆ. ಆರೋಗ್ಯದಾಯಕನು ನಿನಗೆ ಮುಟ್ಟುತ್ತಾ ಇದ್ದಾನೆ, ಬಿಡುಗಡೆ ಕೊಡ್ತಾ ಇದ್ದಾನೆ, ಸ್ವಸ್ಥತೆ ಮಾಡ್ತಾ ಇದ್ದಾನೆ. ಕ್ರಿಸ್ತ ಯೇಸುವಿನ ಮುಖಾಂತರ ಮಾತ್ರ. ಆತನು ಪರಿಶುದ್ಧನಾಗಿದ್ದಾನೆ. ನಿನಗೆ ಪರಿಶುದ್ಧ ರೀತಿಯಲ್ಲಿ ಜೀವಿಸಲಿಕ್ಕೆ ಆತ ನಿನಗೆ ಸಹಾಯ ಮಾಡ್ತಾನೆ. ಖಂಡಿತ ಅರ್ಥ ಆಯ್ತು ನಂಬುತ್ತೇನೆ. ಈ ವಾಕ್ಯದಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇಲೆ ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ, ಹೆಚ್ಚೆಚ್ಚು ಪ್ರೀತಿ ಮಾಡುವ ಪರಲೋಕದಲ್ಲಿರುವ ಪ್ರೀತಿಯುಳ್ಳ ತಂದೆ, ನಿನಗೆ ಸ್ತೋತ್ರ. ಕರ್ತನೇ, ನೀನು ಒಳ್ಳೆಯವನು. ನಿನ್ನ ಪ್ರೀತಿಯನ್ನು ನೀನು ನಿನ್ನ ಮಕ್ಕಳಿಗೆ ತೋರಿಸಿದ್ದಕ್ಕೆ ಸ್ತೋತ್ರ ಕರ್ತನೇ. ಆ ಪ್ರೀತಿ ಅವರ ಹೃದಯದಲ್ಲಿ ಹಾಕು ಕರ್ತನೇ. ನಿನ್ನನ್ನು ಆ ಪ್ರೀತಿಯಿಂದ ಅವರು ತಿಳಿದುಕೊಳ್ಳಬೇಕು ಕರ್ತನೇ ದೇವ. ಯಾವಾಗ ನಿನ್ನ ಪ್ರೀತಿ ಅವರ ಒಳಗೆ ಬರ್ತದೆ ಕರ್ತನೇ, ಆಗ ಎಲ್ಲ ಕರ್ತನೇ ನಿನಗೆ ಕೆಟ್ಟತನದಿಂದ, ನಿನಗೆ ಚಿತ್ತ ಇಲ್ಲದ ಸಂಗತಿಯಿಂದ ಅವರಿಗೆ ಹೊರಗೆ ಬರಲಿಕ್ಕೆ ಆಗ್ತದೆ. ಕಠಿಣವಾದ ಹೃದಯವನ್ನು ನೀನು ಹೇಳಿದೆ ನಾನು ತೆಗೆದು ಮಾಂಸವಾದ ಹೃದಯವನ್ನು ಇಡ್ತೇನೆಂದು ನೀನು ವಾಗ್ದಾನ ಮಾಡಿದಿ. ಈ ವಾಗ್ದಾನ ನೆರವೇರಿಸಪ್ಪ ತಂದೆ. ಸ್ತೋತ್ರಪ್ಪ. ನಿನ್ನ ಹತ್ತಿರ ಬರಬೇಕು ಕರ್ತನೇ ದೇವ.
ಅವರ ಹೊರೆ ಇದ್ದದ್ದು ಎಲ್ಲ ನೀನು ತಗೊಂಡಿದ್ದಿ ಕರ್ತನೆ. ಸ್ತೋತ್ರ ಕರ್ತನೆ. ಅವರಿಗೆ ಬಿಡುಗಡೆ ಮಾಡಿದ್ದಕ್ಕೆ ಸ್ತೋತ್ರ, ಸ್ವಸ್ಥತೆ ಮಾಡಿದ್ದಕ್ಕೆ ಸ್ತೋತ್ರಪ್ಪ ತಂದೆ. ನಿಮಗೆ ಸ್ತೋತ್ರ. ನಿನ್ನ ಪರಲೋಕದ ಸಕಲ ಆಶೀರ್ವಾದ ಇವರ ಮೇಲೆ, ಇವರ ಕುಟುಂಬದ ಮೇಲೆ ಇಳಿದು ಬರಬೇಕಂದು ನಾನು ಪ್ರಾರ್ಥನೆ ಮಾಡ್ತೀನಿ. ಇವರ ಕೆಲಸ ಕಾರ್ಯದ ಮೇಲೆ ಇಳಿದು ಬರಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ಕರ್ತನೆ, ತಂದೆ ಮಗ ಪರಿಶುದ್ಧ ಆತ್ಮನಲ್ಲಿ ನಾಮದಲ್ಲಿ ಇವರು ಕರ್ತನೆ ಆಶೀರ್ವಾದ ಹೊಂದಲಿ ಕರ್ತನೆ, ಬಿಡುಗಡೆ ಆಗಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದ್ದೆ ಪ್ರೀತಿಯುಳ್ಳ ತಂದೆ, ಆಮೇನ್. ನಾವು ಅಂತ್ಯಾಶಯನ್ನು ಪಡ್ಕೊಳ್ಳುವ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಈಗಲೂ ಸದಾಕಾಲ ನಿಮ್ಮ ಸಂಗಡ ಇರಲಿ. ಆಮೇನ್.